ನಿರೀಕ್ಷೆ ಏನಾದ್ರು ಉಳಿದಿದೆಯಾ ಇನ್ನುವೇ? ನಮಗಂತೂ ಯಾವ ನಿರೀಕ್ಷೆನೂ ಉಳಿದಿಲ್ಲ. ಈ ಕಳೆದ 3 ವರ್ಷದ ಆಡಳಿತ ನೋಡಿದಾಗ ನಮಗೆ ಇವರಿಂದ ಏನೋ ಒಳ್ಳೇದು ಆಗುತ್ತೆ ಅನ್ನುವಂಥ ನಿರೀಕ್ಷೆ ಖಂಡಿತವಾಗಿಯೂ ನಮ್ಗೆ ಉಳಿದಿಲ್ಲ. ಗುಡಿಸಿ ಗುಂಡಾಂತರ ಮಾಡಿ ಹೋಗ್ತಾರೆ ಅನ್ನೋ ರೀತಿಯಲ್ಲೇನೆ ಅವ್ರು ನಡ್ಕೋತಾ ಇದ್ದಾರೆ. ಹಾಗಾಗಿ ನಮಗೇನು ನಿರೀಕ್ಷೆ ಉಳಿದಿಲ್ಲ. ಈಗ ಕಮೇನಿ ಹತ್ಯೆ ಆಗಿದೆ, ಅಮೆರಿಕ ಹೊಡೆದಿದೆ ನಾವು ಗೊತ್ತಿದೆ. ಅದೇ ಅಲ್ಲಿ ಹತ್ಯೆ ಆಗಿದ್ದಕ್ಕೆ ಭಾರತದ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಅಭಿಪ್ರಾಯ ಏನು? ನಾನು ಒಂದು ಅಪಾಯಕಾರಿ ಸಂಗತಿ ಏನು ಅಂದರೆ, ಪತ್ರಕರ್ತರು ಕೆಲವರನ್ನು ಪ್ರಶ್ನೆ ಮಾಡಿದ್ರು, ನಿಮಗೆ ಸಂವಿಧಾನ ಮತ್ತು ಶರಿಯಾದಲ್ಲಿ ಯಾವುದನ್ನು ಆರಿಸ್ಕೊಳ್ತೀರಿ ಅಂತ. ಕೆಲವರು ಉತ್ತರಿಸಿದ್ದಾರೆ, ನಾವು ಶರಿಯಾವನ್ನೇ ಆರಿಸ್ಕೊಳ್ತೀವಿ ಅಂತ. ಇದು ಬಹಳ ಅಪಾಯಕಾರಿ. ಭಾರತ ಖಮೇನಿ ಹತ್ಯೆ ಯಾಕಾಯಿತು ಏನಾಯಿತು ಅನ್ನೋದ್ರ ವಿಶ್ಲೇಷಣೆಗೆ ನಾನು ಹೋಗಲ್ಲ. ಆದರೆ ಭಾರತದ ವ್ಯಾಪ್ತಿಯನ್ನು ಮೀರಿ ಮತೀಯ ಕಾರಣಕ್ಕೆ ಒಂದು ಸಂಬಂಧ ಇಟ್ಕೊಂಡು ಆ ಸಂಬಂಧವನ್ನು ವ್ಯಕ್ತಪಡಿಸಿದ ರೀತಿ ಇದೆಯಲ್ಲ, ಆ ರೀತಿಯಲ್ಲಿ ದೇಶಕ್ಕಿಂತ ಖೊಮೇನಿಯೇ ದೊಡ್ಡವನು ಅನ್ನುವಂಥ ಮನಸ್ಥಿತಿ ಕೆಲವರಿಗಿದ್ದಂತೆ ಕಂಡು ಬಂತು. ನಾನು ಅವರಿಗೆ ಹೇಳಕ್ಕೆ ಬಯಸ್ತೇನೆ, ದೇಶಕ್ಕಿಂತ ಖೊಮೇನಿ ದೊಡ್ಡವನಲ್ಲ. ನೀವು ದೇಶಕ್ಕಿಂತ ಖೊಮೇನಿ ದೊಡ್ಡವನು ಅಂತ ಭಾವಿಸಿರೋದೇ ನಿಮ್ಮ ದೌರ್ಬಲ್ಯ. ಮತ್ತು ನೀವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ನಿಮ್ಗೆ ಅಧಿಕಾರ ಸಿಕ್ಕಿದೆ, ನಿಮ್ಗೆ ಹಕ್ಕು ಸಿಕ್ಕಿದೆ. ನಿಮಗೆ ಸಂವಿಧಾನವೇ ಬೇಡ ಅಂತ ಅನ್ನೋದಾದರೆ, ನಿಮಗೆ ಸರಿಯಾವೇ ಮುಖ್ಯ ಅನ್ನೋದಾದರೆ, ಸಂವಿಧಾನ ಮುಖ್ಯ ಅಲ್ಲ ಅಂತ ಅನ್ಸೋದಾದರೆ, ನೀವು ಭಾರತೀಯರಂತ ಅನ್ಸ್ಕೊಳ್ಳೋಕ್ಕೂ ಕೂಡ ಯೋಗ್ಯತೆಯನ್ನು ಕಳ್ಕೊಳ್ತೀರಿ. ಸಂವಿಧಾನವನ್ನು ಯಾರು ಒಪ್ಕೊಳ್ತೀರಿ ಅವ್ರು ಮಾತ್ರ ಭಾರತೀಯರಾಗಲಿರುವಂಥ ಯೋಗ್ಯತೆಯನ್ನು ಉಳಿಸ್ಕೊಳ್ತೀರಿ. ಸಂವಿಧಾನ ಒಪ್ಕೊಳ್ಳದೇ ಇದ್ದವರು ನೀವು ಭಾರತೀಯರಾಗುವಂಥ ಯೋಗ್ಯತೆಯನ್ನೇ ನೀವು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ.